ಇದ್ದಾಗ ನಾವು ಈ ಕಡೆಯಿಂದ ದೇವಮನೆಯಿಂದ ಯಾವ ಥರ ಒಂದು ನಾವು ಕಳಿಸಿದ್ರೆ ಈ ರಾಜ್ಯಾದ್ಯಂತ ಅದೇ ಥರ ನಡೆಯುತ್ತೆ ಅಂತ ಒಂದು ಇದರಿಂದ ಎಲ್ಲ ನನ್ನ ಸ್ನೇಹಿತರು ನನ್ನ ಕುಟುಂಬದಲ್ಲೂ ಸೇರಿ ಪೂರ್ವಕವಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಅನಿಸ್ತಾ ಈಗ ಯಾವುದೇ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲಿ ಭೇದ ಭಾವ ಬಿಡಬೇಕು. ಮನಸ್ಸಲ್ಲೊಂದು ಇಲ್ಲಿ ಕೂತ್ಕೊಂಡೆ ಬೇರೆ ಬೇರೆ ಅಂತರ ಯೋಚನೆ ಮಾಡೋದು ಈ ಥರ ಯಾರು ಮನಸ್ಸಲ್ಲಿ ಇರ್ತಾರೋ ಅಂಥವ್ರು ಈ ಜಾತಿ ಪಾಪ ಮುಳಬಾಗ ತಾಲೂಕಿನ ಸಮಾಜವನ್ನು ಕಟ್ಟುವಾಗ ಬರೀ 5 ಜನ ಆಂಜನೇಯ ಸ್ವಾಮಿ ಟೆಂಪಲ್ ಸೇರಿರ್ತಾರೆ. 5 ಜನ ಎಷ್ಟು ಬೇಕಾದ್ರೂ ಕಟ್ಟೋದು, ಯಾವ ಥರ ಬೇಕಾದ್ರೂ ಯಾವ ಮೂಲೆಯಲ್ಲಿ ಆ ಥರ ನಾವು ಮಾಡ್ಕೊಂಡು ಇವತ್ತು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಕ್ಯಾನ್ಸಲ್ ಆಗ್ಬಿಡ್ತಂತ ಪ್ರೋಗ್ರಾಮ್ ಅಂತೇಳಿ ಬೈಕ್ ಎಲ್ಲ ತುಂಬ 400 ಮೇಲೆ ಮಾತಾಡಿದ್ರು. ಒಂದು ಅರ್ಧ ಬಂತು, ಅರ್ಧ ನಿಂತೋಯ್ತು, ಮಳೆ ಪ್ರೀತ ಆಯ್ತು. ಇನ್ನೊಂದ್ಸಲಿ ಗೊತ್ತವಾಗಿ ಮಾಡಿಸೋಣ. ಇವಾಗ ನಾವು SC ಜಾತಿ ಸೇರಿಸ್ಬೇಕು ಅಂತ ಹೇಳಿದ್ರೆ ಇದರಿಂದ ರಾಜಕೀಯ ಪ್ರಾಧಾನ್ಯತೆ ಇರಲೇಬೇಕಾಗುತ್ತೆ. ಇದೇ ನಾವು ಗೋಲ್ಬಿಘಾಟಲ್ಲಿ ಸೇರಿದಾಗ OP ಕೃಷ್ಣ ಅವರು ಇರ್ತಾರೆ. ಪ್ರತಿಯೊಂದು ತಾಲೂಕಿನಲ್ಲಿ ಇಷ್ಟು ಹಣ ಸಂಗ್ರಹಣೆ ಮಾಡಿ ಕಳಿಸುವುದನ್ನು ವಿಧಾನಸೌಧ ಕಳಿಸಿದ್ರೆ ಅವಾಗ ನಮ್ಮ ಧ್ವನಿ ಇದ್ದಕ್ಕೆ ಒಬ್ಬ ಶಾಸನ ಇರ್ತಾರೆ ಅಂತೇಳಿ ಇದೇ ತಾಲೂಕಿಂದ ನಾವೆಲ್ಲ ಮುಳಬಾಗ ತಾಲೂಕಿನವರು 5 ವರ್ಷ ತೆರಿಗೆ ಕೊಟ್ಟು ಬಂದು ಅಲ್ಲಿಂದ ಯಾರು ಅವ್ರದ್ದು ಶಕ್ತಿ ಇದೆಯೋ ಹೋರಾಟದ ಶಕ್ತಿ ಅವ್ರದ್ದು ನಿಂತಿದ್ರೆ ಅವ್ರ ಹಿಂದುಗಡೆ ಪ್ರತಿಯೊಬ್ಬ ಇರಬೇಕು, ಎಲ್ಲರೂ ಇರಬೇಕು. ಮಡಿವಾಳ ಸಮಾಜದವರು ಒಬ್ಬರೇ ಇದ್ರೆ ಸಾಕಾಗಲ್ಲ, ಎಲ್ಲಾ ಸಮಾಜದವರು ಸೇರಿಸಿಕೊಂಡು ಒಂದು ರಾಜಕೀಯ ಕಾರ್ಯಕ್ರಮ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದೇ ನಮಗೆ ಒಂದು 10-15 ಕಿಲೋಮೀಟರ್ ಆಗುತ್ತೆ ಆಂಧ್ರ ಗಡಿಯಲ್ಲಿ. ಮೊನ್ನೆ ವಿಜಯವಾಡ ಹೋಗ್ತಾ ಇದೆ. ಗುಂಟೂರಲ್ಲಿ ಪಶ್ಚಿಮ ಒಂದು ಇದರಲ್ಲಿ ಅಭ್ಯರ್ಥಿ ಒಂದು ಎಲ್ಲ ಮಾಧವಿ ಅಂತ ನಮ್ಮ ಸಮಾಜದವರು ಗೆದ್ದಿದ್ದಾರೆ. ಆಮೇಲೆ ನೋಡಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಸಮಾಜಕ್ಕೋಸ್ಕರ ದಿನ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು, ಕ್ಯಾಬಿನೆಟ್ ನಲ್ಲಿ ಚಂದ್ರಬಾಬು ನಾಯ್ಡು ಒಪ್ಕೊಂಡಿದ್ದಾರೆ, ಫೈಲನ್ನು ಸೆಂಟ್ರಲ್ ಕಳಿಸ್ತಾ ಇದ್ದಾರೆ. 1985ರಲ್ಲಿ ಯಾರು ಗಲಾಟೆ ಮಾಡದೇ ಇದ್ರು ನಂದಪುರಿ ಕಾರ್ಯಕ್ರಮ ಅವರು ಕಳಿಸಿದ್ದಾರೆ ಆಲ್ರೆಡಿ ಸೆಂಟ್ರಲ್ಗೆ. ಅವರು ಅವ್ರ ಫೀಲ್ಡಲ್ಲಿ ಒಂದು MLC ಮಾಡಿದ್ರು. ಆಮೇಲೆ ಬರ್ತಾ ಬರ್ತಾ ಇವಾಗ ಒಂದು MLA ಕೊಟ್ಟಿದ್ದಾರೆ. ಆ ಎಮ್ಮನೇ ಇವತ್ತು ಧ್ವನಿ ಆಗ್ತಾ ಇದ್ದಾರೆ ಈ ಸಮಾಜದ ಬಗ್ಗೆ. ಅದು ಕೆಲವೇ ತಿಂಗಳಲ್ಲಿ ಅದಾಗುತ್ತೆ. ಸೆಂಟ್ರಲ್ ಒಂದು ಕಮಿಟಿ ಇದೆ, ಆ ಕಮಿಟಿಯಲ್ಲಿ ಕರ್ನಾಟಕದವರು ಸೇರಿಕೊಂಡು ನಾವು ಇಲ್ಲೇನಾದ್ರು ನಮ್ಗೆ ಸಿಗದೆ ಇದ್ರು ದೆಹಲಿಯಲ್ಲಿ ಹೋಗಿ ಕೂರುವಂತ ಪ್ರಧಾನಮಂತ್ರಿ ಭೇಟಿ ಆಗುವಂಥದ್ದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಂಜಪ್ಪನವರು, ನಮ್ಮ ಪ್ರಕಾಶ್ ಅವರು ಅದರಲ್ಲಿ ನಾನು ನಿಮ್ಗೆ ಇಷ್ಟೇ ಹೇಳೋದು, ಯಾರೇ ಏನೇ ಅಂದ್ಕೊಳ್ಳೋದು ಯಾರ ಶಕ್ತಿ ಇಲ್ವೋ ಅವ್ರ ಹಿಂದ್ಗಡೆ ಮಾತಾಡೋದು, ಅವ್ರು ಬಿಡಬೇಕು. ಮುಂದ್ಗಡೆ ಯಾರಾದ್ರೂ ಮಾತಾಡಿದ್ರೆ ಅವ್ರಿಂದ ಪ್ರವಾಸ ಮಾಡಿ, ಯಾಕೆಂದ್ರೆ ಈ ಗಣೇಶನ ಆಶೀರ್ವಾದ ನಿಮಗೆ ಇರ್ತದೆ. ಇಲ್ಲಿಂದ ಪ್ರಾರಂಭ ಮಾಡಿದ್ದೀರ, ರಾಜ್ಯದ ಎಲ್ಲ ಕಡೆಯಲ್ಲೂ ನಿಮಗೆ ಇಂಥ ನಿಮಗೆ ಸಿಗುತ್ತೆ ಅಂತೇಳಿ. ಯಾಕೆಂತಂದ್ರೆ ನೋಯ್ತಾ ಇದ್ದಾರೆ ಜನ, ಅದರಿಂದ ಯೂನಿಟ್ ಮಾಡಿ ಸ್ವಲ್ಪ ನೀವೆಲ್ಲ ಸಹಕಾರಿ ಮಾಡ್ತೀರ ಅಂತ. ಜೈ ಹಿಂದ್, ಜೈ ಕರ್ನಾಟಕ.